ಅಲ್ಲಿ ನೋಡಿದ್ರೆ ಕ್ಯಾಬ್ ಅವನು ಸೀದಾ ರಿವರ್ಸ್ ಬರ್ತಾವನೆ. ಇಲ್ಲಿ ನೋಡ್ರಿ ಇವನೊಬ್ಬ ಹೋಗಿದ್ದಕ್ಕೆ ನೋಡ್ರಿ ಎಷ್ಟು ಗಾಡಿಗಳು ಹೋಗ್ತವೆ ನೋಡ್ರಿ ಇಲ್ಲಿಂದ. ನೇಪಿಯರ್ ಕಿತ್ಕೊಂತೀಯಾರ ನಮ್ಮ ಮನೆಯವರು, ತಿಂತೀರಾ? ತಿನ್ನು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೇನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಮ್ಯಾಟ್ರ್ ಅಂತಂದರೆ, ನಾನು ನಮ್ಮ ವೈಫು ಹಾಗೆ ನಮ್ಮ ಯತೀಶ್ ಮಮ್ಮ ಗೀತಕ್ಕ 4 ಜನ 2 ಗಾಡೀಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತ ತೋರಿಸ್ತೀನಿ ಬನ್ನಿ. ನಾವಿವಾಗ ಎಕ್ಸಾಕ್ಟ್ ಆಗಿ ವಾರಿಯರ್ ಬೇಕ್ರಿ ಹತ್ರ ಇದ್ದೀವಿ, ಫ್ಲೈಓವರ್ ಮೇಲೆ. ನಮ್ಮ ಮಾಮಗ ಗಾಡಿ ನೋಡಿ ಹೇಗಿದೆ, ಅದಕ್ಕೆ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ದಾರೆ. ಸೌಂಡ್ ಬರುತ್ತೆ. ನಮ್ಮ ಗಾಡಿಗೆ ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಗುರು. ನಿಂಬೆಹಣ್ಣು ಐತೆ ಅಲ್ಲಿ, ನಿಂಬೆಹಣ್ಣು ಕಾಣಿಸ್ತೈತೆ ನೋಡ್ರಿ. ಫೋನ್ಪೇ ಎಲ್ಲ ಮಾಡೋದು ಕೇಳ್ತಾವ್ರೆ ಗುರು, ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಈ ಜಾಗಕ್ಕೆ ಬಂದ ತಕ್ಷಣ ನಮಗೆ ಒಬ್ರದ್ದು ನೆನಪಾಗುತ್ತೆ, ಅವ್ರು ಯಾರು ಅಂತ. ಹಾಗೆ ಒಂದು ಕಮೆಂಟ್ ಹಾಕಿ ನೋಡ. ಸಿಗ್ನಲ್ ಇದು, ಜಾಗ ನೋಡ್ಕೊಳ್ಳಿ. RR ನಗರ ಸಿಗ್ನಲ್ಲು, ಲೆಫ್ಟ್ ಹೋದ್ರೆ RR ನಗರ ಒಳಗೆ ಹೋಗುತ್ತೆ. ಇದು ಗೋಪಾಲನ್ ಮಾಲ್. ಈ ಏರಿಯಾ ನೋಡಿದರೆ ಒಬ್ಬರು ಹೆಸರು ತಲೆಗೆ ಬರುತ್ತೆ, ಯಾರು ಅಂತ ಕಮೆಂಟ್ ಹಾಕಿ. ಹಾಗೆ ಇನ್ನೊಂದು ಜಾಗ ತೋರಿಸ್ತೀನಿ, ಆ ಜಾಗನೂ ನೋಡ್ಕೊಂಬಿಡಿ ಬಾಯ್ಸ್. ನಮ್ಮ ಏರಿಯಾ ಬಂತು, ನಮ್ಮ ಏರಿಯಾ ಪಟ್ನಿಂಗೆರೆ ಶೆಡ್ಡು. ಫುಲ್ಲು ಕಮೆಂಟ್ ಸೆಕ್ಷನಲ್ಲಿ ತುಂಬ ಬಿಡ್ಬೇಕು ಅವ್ರ ಹೆಸರು, ಆ ಥರ ಕಮೆಂಟ್ ಹಾಕ್ಬೇಕು. ಅವರು ಫ್ಯಾನ್ಸು, ಅವರು ಸೆಲೆಬ್ರಿಟಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹಾಗೆ ಲೆಫ್ಟು ನೋಡಿ, ಇಲ್ಲಿ ಆಟೋ, 2 ವೀಲರು, ಟ್ಯಾಕ್ಟ್ರಿ ಹೋಗಂಗಿಲ್ಲ. ಆ ರೋಡಾಗೆ ಬೈಕೆಲ್ಲ ಹೋಗಂಗಿಲ್ಲ ಗುರು, ಒಳ್ಳೆ ಹಿಂಸೆ ಮಾತ್ರ. ಈ ಆಟೋಗೆಲ್ಲ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಪರವಾಗಿರ್ಲಿಲ್ಲಪ್ಪ. ಆಟೋ ಟ್ಯಾಕ್ಟ್ರಿಗಳಿಗೆಲ್ಲ, ಈ ಬೈಕಿಗೆಲ್ಲ ಕೊಡ್ಬೋದಿತ್ತಪ್ಪ. ಮಕ್ಕಳು ಈ ಮೇನ್ ರೋಡಲ್ಲಿ ಈ ಥರ ಒಳಗೆ ಹೋಗ್ತವ್ರೆ. ಅಲ್ಲಿ ನೋಡಿದ್ರೆ ಕ್ಯಾಬ್ ಅವನು ಸೀದಾ ರಿವರ್ಸ್ ಬರ್ತಾವನೆ. ಇಲ್ಲಿ ನೋಡ್ರಿ ಇವನೊಬ್ಬ ಹೋಗಿದ್ದಕ್ಕೆ ನೋಡ್ರಿ ಎಷ್ಟು ಗಾಡಿಗಳು ಹೋಗ್ತವೆ ನೋಡ್ರಿ ಇಲ್ಲಿಂದ. ಆ ಕಡೆಯಿಂದ ಹೈವೇಲಿ ಬಂದ್ಬಿಟ್ಟು ಯಾವನಾರ ಸ್ಪೀಡಾಗಿ ಬರ್ತಿರ್ತಾರೆ, ಟರ್ನ್ ಮಾಡ್ಕೊಳಕ್ ಹೋಗಿ ಇಕ್ಕಿಕ್ಕಿರ ಏನ್ ಕತೆ. ಅವನಮ್ಮನ ಚಿತಾಲ್ ಪತಾಲ್ ಎಲ್ಲ ಟೋಲ್ ಉಳ್ಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಇವರು. ಹಿಂಗೆ ಹೋಗೋದು, ಇಲ್ಲಿ ಈ ಕಡೆ ಸೈಡ್ ಹೋಗೋರಿಗೂ ಟ್ರಾಫಿಕ್ ಮಾಡ್ಬಿಡೋದು. ಎಂಥ ಜನ ಗುರು. ಇಲ್ಲಿ ಸ್ವಲ್ಪ ನಿಲ್ಸಿದೀವಿ. ನಮ್ಮ ವೈಫಿಗೆ ಇದು ನಮ್ಮ ಗಾಡೀಲಿ ಸೆಕೆಂಡ್ ರೈಡು. ಊರಿಗೆ ಹೋಗಿದ್ದು, ಈಗ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಗೀತಕ್ಕೂಗೆ ಈ ಗಾಡೀಲಿ ಇಷ್ಟು ಲಾಂಗ್ ಫಸ್ಟೇ ಬಂದಿರೋದಾ? ಬರ್ತಾರದೇ ಫಸ್ಟ್. ಓಕೆ, ಈ ಗಾಡೀಲಿ ಹೆಂಗಿತ್ತಕ್ಕ? ನೇಪಿಯರ್ ಕಿತ್ಕೊಂತೀಯಾರ ನಮ್ಮ ಮನೆಯವರು, ತಿಂತೀರಾ? ತಿನ್ನು. ನೋಡಿ, ಇಲ್ಲಿ ರೈಟ್ ಹೋಗ್ಬೇಕು. ಇಲ್ಲಿ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದ್ದಾರೆ, ಲೊಕೇಶನ್ನು ಒಂದು ಬ್ಯಾನರ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ಹೋಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಇದೇ 750 ಮೀಟರ್ ಅಷ್ಟೇ ಇಲ್ಲಿಂದ. ಈ ಜಾಗ ನೋಡಿದ ಮೇಲೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇದು. ಬನ್ನಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನ ಹತ್ರ ಹೋಗೋಣ. ನೋಡ್ಬೋದು, ಇದೇ ದೇವಸ್ಥಾನ. ಈ ವಿಗ್ರಹನೇ ಸಿಕ್ಕಾಬಟ್ಟೆ ಇಲ್ಲಿ ಫೇಮಸ್ಸು. ಇದ್ರ ಒಳಗಡೆ ಹೋದ್ರೆ ಮಾತ್ರ ಸಿಕ್ಕಾಬಟ್ಟೆ ಜನ, ಸಿಕ್ಕಾಬಟ್ಟೆ ಕ್ಯೂ ಮಾತ್ರ. ಇಲ್ಲಿ ಅಕ್ಕಪಕ್ಕದವ್ರು ಕೇಳಿದ ಮೇಲೆ ಗೊತ್ತಾಯಿತು, ಸಂಡೇ ಟೈಮ್ ಮಾತ್ರ ಬರೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ನೀವು ಯಾರಾದರೂ ಸಂಡೇ ಟೈಮು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಂಡೇ ಬರೋಕ್ಕೆ ಹೋಗ್ಬಿಡಿ. ಸೋಮವಾರ, ಮಂಗಳವಾರ, ಬುಧವಾರ ಈ ಟೈಮಲ್ಲಿ ಬನ್ನಿ. ಗುರುವಾರನೂ ಹೋಗ್ಬಾರ್ದಂತೆ. ಗುರುವಾರ, ಶುಕ್ರವಾರ ಫುಲ್ಲು ರಶ್ ಇರುತ್ತಂತೆ. ನಮಗೆ ಮಿನಿಮಮ್ಮು 3 ಅವರ್ ಆದಮೇಲೆ ನಮಗೆ ದರ್ಶನ ಆಯಿತು. ನೋಡ್ಬೋದು, ಇಲ್ಲಿ ಫುಲ್ಲು ಸೆಕೆ ಮಾತ್ರ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಜನ ಎಲ್ಲ ಬಿಟ್ಟರೆ ಸಾಕಪ್ಪ ಹೋಗ್ತೀನಿ ನಿಂತಾಯಿದ್ರು. ಕೆಲವು ಜನ ವಾಪಸ್ ಹೋಗ್ತಾಯಿದ್ರು. ನೋಡ್ಬೋದು, ಇಲ್ಲಿ ಈ ದೇವಸ್ಥಾನ ಹತ್ರ ಈ ಜನ ಕೌಂಟ್ ಮಾಡ್ತಾ ಇದೆ. 2786 ಜನ ಬಂದಿದ್ದಾರೆ ಬೆಳಿಗ್ಗೆಯಿಂದ. ನಾವು ಹೋಗಿದ್ದು ಆಲ್ಮೋಸ್ಟ್ ಅಲ್ಲೋ ಒಂದು 11:30 ಆಗಿತ್ತು. ಅಷ್ಟೊತ್ತಿಗೆ 2786 ಜನ ಬಂದಿದ್ದಾರೆ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಹಾಗಾಗಿ ಆಚೆ ಬಂದು ವಿಡಿಯೋ ಮಾಡ್ತಾ ಇದೀನಿ. ನೋಡ್ಬೋದು, ಈ ಕಲ್ಲು ರಾಮ ಸೇತುವೆ ಕಟ್ಟಿದಾರಲ್ಲ ಆ ತರ ಕಲ್ಲು ಇದು. ನೋಡಿ, ನೀರೊಳಗಡೆ ಹಾಕಿ ಇಕ್ಕಿದ್ದಾರೆ, ಆದ್ರೂ ಮುಳುಗ್ತಾ ಇಲ್ಲ. ಇಲ್ಲಿ ಒಳಗಡೆ ಗುಹೆ ಥರ ಒಂದು ಜಾಗ ಇದೆ. ಆ ಜಾಗದೊಳಗಡೆ ಹೋಗಿದ್ರೆ ಒಳ್ಳೆ ಮ್ಯೂಸಿಯಂ ಥರ ಇತ್ತಂತೆ, ಚೆನ್ನಾಗಿತ್ತಂತೆ. ನಮಗೆ ಗೊತ್ತಿಲ್ಲದೆ ನಾವು ಹೋಗಿಲ್ಲ ಅಲ್ಲಿ. ನೀವ್ಯಾರಾದರೂ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಿದ್ರೆ ಮಿಸ್ ಮಾಡ್ದಾನೆ ಆ ಜಾಗ ಒಂದು ನೋಡ್ಕೊಂಬನ್ನಿ. ಈ ದೇವಸ್ಥಾನ ಹಿಂಗಡೆಗೆ ಬಂದರೆ ಇಲ್ಲಿ ಪ್ರಸಾದ ಸಿಗುತ್ತೆ ನೋಡಿ. ಇಲ್ಲಿ ಹಾಕಿದ್ದಾರೆ ದಾರಿ, ಪ್ರಸಾದ ನಿಲಯಕ್ಕೆ ದಾರಿ. ಇದ್ರೊಳಗಡೆ
ಓಕೆ, ಇವಾಗ ಪ್ರಸಾದ ಆಯಿತು. ಪ್ರಸಾದ ತಿನ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಸೀದಾ ಬ್ಯಾಕ್ ಟು ಬೆಂಗಳೂರು. ಓಕೆ ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್.